ಸ್ನೇಹಿತರೆ, ಒಂದು ಕರ್ನಾಟಕದ 5 ಉದ್ಯಾನವನಗಳ ಬಗ್ಗೆ ಇಲ್ಲಿ ನಾನು ಟ್ರಿಕ್ಸ್ ಮಾಡಿರೋದು. ಟ್ರಿಕ್ಸ್ ನೋಡಿ, ಆ ನಾಕು ಬಾಬಾ ಅಂಥೇಳಿ. ಆ ನಾಕು ಬಾಬಾ. ಆ ಅಂದ್ರೆ ಅಂಸಿ ರಾಷ್ಟ್ರೀಯ ಉದ್ಯಾನವನ, ನಾ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕು ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಬಾ ಅಂದ್ರೆ ಬೆನ್ನೂರುಘಟ್ಟ, ಮತ್ತೊಂದು ಬಾ ಅಂದ್ರೆ ಬಂಡೀಪುರ. ನೋಡಿ, ಆ ನಾಕು ಬಾಬಾ. ಯಾರ್ದು ನಾಕು ಬಾಬಾ ಅಂತ ನಮಗೆ ಗೊತ್ತಿಲ್ಲ, ಬರೀ ಟ್ರಿಕ್ಸ್ ಏನು ಹೇಳ್ಕೊಡುತ್ತೆ. 3 ಕರ್ನಾಟಕ ಯುದ್ಧದ ಒಪ್ಪಂದಗಳು. ಟ್ರಿಕ್ಸ್ ನೋಡಿ, ಎಕ್ಸಲ ಆ್ಯಂಡ್ ಪಾಂಡು ಇಬ್ಬರು ಪ್ಯಾರಿಸಿಗೆ ಓಡಿ ಹೋದರು ಅಂತ. ಮತ್ತು ನೀವು ನಿಮಗೆ ಜೋಕ್ ಆಗ್ಬೋದು, ಸರ್ ಏನೇನೋ ಒಂದು ಟ್ರಿಕ್ಸ್ ಹಾಕಿದ್ರೆ ಅಂತ. ಏನೇ ಆಗಲಿ, ಎಕ್ಸಲ ನೋಡಿ, ಎಕ್ಸ್ ಅಂದರೆ ಎಕ್ಸಲ ಚಾಪೆಲ್ ಒಪ್ಪಂದ, ಪ್ರಥಮ ಕರ್ನಾಟಕ ಯುದ್ಧ. ಪಾಂಡಿಚೇರಿ ಅದು 2ನೇ ಕರ್ನಾಟಕ ಯುದ್ಧ ಒಪ್ಪಂದ. 3ನೇ ಪ್ಯಾರಿಸ್ ಒಪ್ಪಂದ. ಸಾರ್ಕ್ ಸದಸ್ಯ ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿ ಅಂತೇಳಿ. ಸಾರ್ಕ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅಂತೇಳಿ. ಇದು ನಮ್ಮ ದೇಶದ ನೆರೆಹೊರೆಯ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಒಂದು ಸದಸ್ಯ ಗ್ರೂಪ್. ಇಲ್ಲಿ ನೋಡಿ, ಟ್ರಿಕ್ಸ್ ಮುಖಾಂತರ ನಾನು MBBS ಪಿನ್ ಅಂತ. ಎಮ್ ಅಂದ್ರೆ ನೋಡಿ ಮಾಲ್ಡೀವ್ಸ್, ಬಿ ಅಂದ್ರೆ ಭೂತಾನ, ಮತ್ತೊಂದು ಬಿ ಅಂದ್ರೆ ಅದು ಬಾಂಗ್ಲಾದೇಶ, ಎಸ್ ಅಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ್, ಐ ಅಂದ್ರೆ ಇಂಡಿಯಾ, ಎನ್ ಅಂದ್ರೆ ನೇಪಾಳ, ಎ ಅಂದ್ರೆ ಅಫ್ಘಾನಿಸ್ತಾನ್. ನೋಡಿ, ಏನು MBBS ಪಿನ್ನ. ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ವಿನೋದ್ ರಾಠೋಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋದ್ ಹಿಂದಿ ಗುರು. ಸ್ನೇಹಿತರೆ, ಇವತ್ತು ನಾನು TET ಸಮಾಜ ವಿಜ್ಞಾನ ಬಹುನಿರೀಕ್ಷಿತ ಪ್ರಶ್ನೆಗಳು ಮತ್ತು ನೆನಪಿಡಲು ಸರಳವಾದಂಥ ಟ್ರಿಕ್ಸನ್ನು ತಂದಿದ್ದೀನಿ. ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ. ನನ್ನ ಈ ಯೂಟ್ಯೂಬ್ ಚಾನೆಲ್ ಮೇಲೆ ತಾವು ಹೊಸದಾಗಿ ಇದ್ದರೆ ದಯಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿ. ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ವಿಶ್ವ ಗ್ರಾಹಕರ ದಿನ ಆಚರಿಸುವುದು ಯಾವಾಗ? ಉತ್ತರ ಮಾರ್ಚ್ 15. ಈ ಪ್ರಶ್ನೆಗೆ TET ಮತ್ತು 6 to 8ಗೆ ಬಹಳ ಲಿಂಕ್ ಇದೆ. ಗೊತ್ತಿಲ್ಲ ಏನೋ, ಬಹಳ ಸಲ ರಿಪೀಟ್ ಆಗಿರುವಂಥ ಇದು ಪ್ರಶ್ನೆ. ನೋಡಿ ಸ್ನೇಹಿತರೆ, 2021, 22, 23ರಲ್ಲಿ ಮತ್ತು CET 6 to 8 ಮೇನ್ ಎಕ್ಸಾಮ್ ಇರುತ್ತಲ್ಲ, ಅಲ್ಲಿನೂ ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದು ಕನ್ಸ್ಯೂಮರ್ ಡೇ ಅಂತೇಳಿ. ವಿಶ್ವ ಗ್ರಾಹಕರ ದಿನ ಪ್ರತಿ ವರ್ಷ ಮಾರ್ಚ್ 15ಕ್ಕೆ ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡುವ ಸಂವಿಧಾನದ ವಿಧಿ ಯಾವುದು? 352, 352ನೇ ವಿಧಿ. ಹೆಚ್ಚಿನ ಮಾಹಿತಿ. ಒಟ್ಟು ಎಮರ್ಜೆನ್ಸಿಗಳು 3 ಇವೆ. ಒಂದನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ವಿಧಿ ನೋಡಿ 352, 352. ನೆಕ್ಸ್ಟ್, ರಾಜ್ಯ ತುರ್ತು ಪರಿಸ್ಥಿತಿ, ಸ್ಟೇಟ್ ಎಮರ್ಜೆನ್ಸಿ, 356. ಅಂದರೆ ಈ ಒಂದು ಆರ್ಟಿಕಲ್ ಬಗ್ಗೆ, ಈ ಒಂದು ಎಮರ್ಜೆನ್ಸಿ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತ. ಮೂರನೇದು ಹಣಕಾಸಿನ ತುರ್ತು ಪರಿಸ್ಥಿತಿ, ಅಂದ್ರೆ ಫೈನಾನ್ಸಿಯಲ್ ಎಮರ್ಜೆನ್ಸಿ ಅಂಥೇಳಿ, ಇದು 360. ಇದು ನೆನಪಿಡಲಿಕ್ಕೆ ಒಂದು ಟ್ರಿಕ್ಸ್ ಏನಂತಂದ್ರಪ್ಪ, 352 ಏನಿದೆಯಲ್ಲ, ಎಲ್ಲ 4 ಪ್ಲಸ್ ಮಾಡ್ತಾ ಹೋಗ್ಬೇಕು. 352 + 4 ಮಾಡಿದ್ರೆ 356 ಆಗುತ್ತೆ. ನೆಕ್ಸ್ಟ್ ಮತ್ತು 4 ಪ್ಲಸ್ ಮಾಡಿದ್ರೆ 360 ಆಗುತ್ತೆ. 352 to 360 ತನಕ 3 ಒಂದು ಎಮರ್ಜೆನ್ಸಿ ಬಗ್ಗೆ ಮಾಹಿತಿ ಇದೆ ಅಂತ ಅರ್ಥ. ನೆಕ್ಸ್ಟ್, ಗೀರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಗುಜರಾತ್. ಇದು TET 2022ರಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಹೆಚ್ಚಿನ ಮಾಹಿತಿ. ಹಜಾರಿಬಾಗ್ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ, ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಸಾಂ ರಾಜ್ಯ, ಮತ್ತು ರಣಥಂಬೋರ ರಾಜಸ್ಥಾನ. ಅದೇ ಥರ ನೋಡಿ, ಇದು ಸ್ನೇಹಿತರೆ, ಒಂದು ಕರ್ನಾಟಕದ 5 ಉದ್ಯಾನವನಗಳ ಬಗ್ಗೆ ಇಲ್ಲಿ ನಾನು ಟ್ರಿಕ್ಸ್ ಮಾಡಿರೋದು. ಟ್ರಿಕ್ಸ್ ನೋಡಿ, ಆ ನಾಕು ಬಾಬಾ ಅಂಥೇಳಿ. ಆ ನಾಕು ಬಾಬಾ. ಆ ಅಂದ್ರೆ ಅಂಸಿ ರಾಷ್ಟ್ರೀಯ ಉದ್ಯಾನವನ, ನಾ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಕು ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಬಾ ಅಂದ್ರೆ ಬೆನ್ನೂರುಘಟ್ಟ, ಮತ್ತೊಂದು ಬಾ ಅಂದ್ರೆ ಬಂಡೀಪುರ. ನೋಡಿ, ಆ ನಾಕು ಬಾಬಾ. ಯಾರ್ದು ನಾಲ್ಕು ಬಾಬಾ ಅಂತ ನಮಗೆ ಗೊತ್ತಿಲ್ಲ, ಬರೀ ಟ್ರಿಕ್ಸ್ ಏನು ಹೇಳ್ಕೊಡುತ್ತೆ. ಆ ಒಂದು ನಾಲ್ಕು ಬಾಬಾ ಅಂದ್ರೆ ಅಂಸಿ, ನಾಗರಹೊಳೆ, ಕುದುರೆಮುಖ, ಬೆನ್ನೂರುಘಟ್ಟ, ಬಂಡೀಪುರ ಅಂಥೇಳಿ. ನೆಕ್ಸ್ಟ್ ಕ್ವಶನ್, ನಾಲ್ಕನೇದು. 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಸರಿಯಾದ ಉತ್ತರ ನೋಡಿ, ಮಂಗಳೂರು ಒಪ್ಪಂದ ಅಂಥೇಳಿ. ಇದು 2023ರಲ್ಲಿ ಹೋದ ವರ್ಷ ರಿಪೀಟ್ ಆಗಿರುವಂಥ ಪ್ರಶ್ನೆ. ಮಂಗಳೂರು ಒಪ್ಪಂದ 1784ರಲ್ಲಿ ಆಗುತ್ತೆ. ಮತ್ತು ನೋಡಿ, 5th ಕ್ವಶನ್, 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು? ಇದು 22ರಲ್ಲಿ. 2022ರಲ್ಲಿ ಏನಿದೆಯಲ್ಲ 3ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಕೇಳಿದ್ದಾನೆ. ಮತ್ತು 2023ರಲ್ಲಿ TETಯಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಕೇಳಿದ್ದಾನೆ. ನೋಡಿ ಸ್ನೇಹಿತರೆ, ಇಲ್ಲಿ 3ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಅಂದ್ರೆ ಅದು ಸರಿಯಾದ ಉತ್ತರ ಶ್ರೀರಂಗಪಟ್ಟಣ ಆಗುತ್ತೆ. 1792ರಲ್ಲಿ. ಇದು 2022ಗೆ ರಿಪೀಟ್ ಆಗಿದ್ದು. ಹೆಚ್ಚಿನ ಮಾಹಿತಿ ನೋಡೋಣ. 3 ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದಗಳು. ಮಾಶ್ರೀ ಅಂತೇಳಿ. ಏನು? ಮಾಶ್ರೀ ಅಂತ. ಮಾ ಅಂದ್ರೆ ಮದ್ರಾಸ, ಮತ್ತೊಂದು ಮಾ ಅಂದ್ರೆ ಮಂಗಳೂರು, ಶ್ರೀ ಅಂದರೆ ಶ್ರೀರಂಗಪಟ್ಟಣ. ಇದು ಆಂಗ್ಲೋ ಮೈಸೂರು ಯುದ್ಧ ಒಪ್ಪಂದಗಳು ಅಂತ ಅರ್ಥ. ಇದರಲ್ಲಿ ಮೊದಲು ಏನು ಮದ್ರಾಸ್ ಬೇಕು ಮಂಗಳೂರು ಅಂತೇಳಿ. ಮೊದಲು ನೋಡಿ ಪ್ರಿಪ್ರೇಷನ್ ಒಂದು ಬೇರೆ ರಾಜ್ಯಕ್ಕೆ
ಮದ್ರಾಸ್ ಅಂದ್ರೆ ತಮಿಳುನಾಡು ಚೆನ್ನೈಗೆ ಕೊಡಬೇಕಂತ ಮದ್ರಾಸ್ ಏನಿದೆಯಲ್ಲ ಇದು ಚೆನ್ನೈದ ಹಳೆಯ ಒಂದು ಹೆಸರಾಗಿರುತ್ತದೆ. ನೆಕ್ಸ್ಟ್ 3 ಕರ್ನಾಟಕ ಯುದ್ಧದ ಒಪ್ಪಂದಗಳು, ಇದನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದು ಭಾಳ ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆಗಳು. ಎಂದಿಗೂ ಟ್ರಿಕ್ಸ್ ನೋಡಿ. ಎಕ್ಸಲ ಆ್ಯಂಡ್ ಪಾಂಡು ಪ್ಯಾರಿಸಿಗೆ ಓಡಿ ಹೋದರು. ನೋಡಿ ನೀವು ಒಂದು ಮತ್ತು ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರೆ ನಾವು ಏನಾದರೂ ಮಾಡಿ ಒಟ್ಟು ಟ್ರಿಕ್ಸ್ ಮುಖಾಂತರ ಬಾಹೆಟ್ ಮಾಡೋದು. ನಮ್ಮದು ಸ್ನೇಹಿತರೆ ಜೋಕ್ ಆಗ್ಬೋದು, ಸರ್ ಏನೇನೋ ಒಂದು ಟ್ರಿಕ್ಸ್ ಹಾಕಿದ್ರೆ ಅಂತ. ಏನೇ ಆಗಲಿ, ಟೋಟಲಿ ಯಾರು ಯಾರ ಜೊತೆ ಓಡಿ ಹೋಗಲಿ ಅದು ನಮಗೆ ಸಂಬಂಧ ಇಲ್ಲ. ಆದರೆ ಎಲ್ಲಿ ನಮ್ಮ ಟ್ರಿಕ್ಸ್ನಲ್ಲಿ 3 ಕರ್ನಾಟಕ ಯುದ್ಧವನ್ನು ನಡೆದಿವೆ. ಆ 3 ಕರ್ನಾಟಕ ಯುದ್ಧದ ಒಪ್ಪಂದ ಎಕ್ಸಲ ಚಾಪೆಲ, ಪಾಂಡಿಚೇರಿ ಮತ್ತು ಪ್ಯಾರಿಸ್. ಇಲ್ಲಿ ಮುಂದೆ ಪೂರ್ತಿ ನೋಡೋಣ. ಎಕ್ಸಲ ನೋಡಿ, ಎಕ್ಸ್ ಅಂದರೆ ಎಕ್ಸಲ ಚಾಪೆಲ್ ಒಪ್ಪಂದ ಪ್ರಥಮ ಕರ್ನಾಟಕ ಯುದ್ಧ ಒಪ್ಪಂದ, ಮತ್ತು ಎರಡನೇ ಪಾಂಡಿಚೇರಿ ಅದು ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಂಡ ಒಪ್ಪಂದ, ಮೂರನೇದು ಪ್ಯಾರಿಸ್ ಒಪ್ಪಂದ, ಮೂರನೇ ಕರ್ನಾಟಕ ಯುದ್ಧ ಒಪ್ಪಂದ ಅಂತ ಹೇಳ್ಬೋದು. 5ನೇ ಪ್ರಶ್ನೆ ನೋಡೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತೇಳಿ. ಸರ್ವೋಚ್ಚ ಅಂದರೆ ಸುಪ್ರೀಂ ಕೋರ್ಟ್, ಅದು ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದು ಕೇಳಿದ್ದಾರೆ. ಜನವರಿ 26, 1950. ಸೀದಾ ಏನಂತಂದ್ರೆ ಅದು ನಮ್ಮ ಭಾರತದ ಸಂವಿಧಾನವನ್ನು ಜಾರಿಗೆ ಬಂದಿದ್ದ ದಿನ, ಅದೇ ದಿನದಂದು ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ದಾರೆ ಅಂತ ಅರ್ಥ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಸ್ನೇಹಿತರೆ. TET 2019 ಮತ್ತು 2023 ಸೇಮ್ ಪ್ರಶ್ನೆಯನ್ನು 2 ಸಲ ರಿಪೀಟ್ ಆಗಿರೋದು. ಇದು ಬಹಳ ಮಹತ್ವಪೂರ್ಣವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 6. ಮತದಾರ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ವಿಧಿ ಯಾವುದು ಅಂತ. ಮತದಾರ ವಯಸ್ಸು ಅಂದ್ರೆ ನಮ್ಮೊಂದು ವೋಟಿಂಗ್ ಮಾಡುವಂತಹ ಏಜ್ ಏನಿದೆಯಲ್ಲ 21ಕ್ಕಿಂತ 18ಕ್ಕೆ ಇಳಿಸಿದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇದು 69ನೇ ವಿಧಿ ಆಗಿರ್ತದೆ ಸ್ನೇಹಿತರೆ. 69 ವಿಧಿ. ಇದು ಯಾವಾಗ ಅಂತಂದ್ರೆ 1989ನಲ್ಲಿ. ಈ ಪ್ರಶ್ನೆ 2022 TETಯಲ್ಲಿ ರಿಪೀಟ್ ಆಗಿರೋಂಥದ್ದು. ನೆಕ್ಸ್ಟ್ ಕ್ವಶನ್ 7. ವಿಶ್ವಸಂಸ್ಥೆ UNO ಸ್ಥಾಪನೆಗೆ ಕಾರಣರಾದ ನಾಯಕರು ಯಾರು ಅಂತ ಹೇಳಿದ್ದಾರೆ. ಅಮೆರಿಕಾದ FD ರೂಸ್ವೆಲ್ಟ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಇದು 2023. ಇದು ಹೋದ ವರ್ಷ ರಿಪೀಟ್ ಆಗಿರೋಂಥ ಪ್ರಶ್ನೆ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು. ಇದು 2023-22ರಲ್ಲಿ 2 ವರ್ಷ ಸತತ ಬಾರಿ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ. ಯಾವುದೋ ಭಾರತದ ಪೌರತ್ವ ಕಾಯ್ದೆ. ಪೌರತ್ವ ಅಂದಿರುತ್ತೆ ನೋಡಿ, ಯಾವೊಂದು ದೇಶದಲ್ಲಿ ಸುಮಾರು 10ರಿಂದ 12 ವರ್ಷಗಳ ಕಾಲ ವಾಸ ಆಗಿದ್ದರೆ ಆ ದೇಶದ ಪೌರತ್ವನೂ ಸಿಗುತ್ತೆ. ಈ ಥರ ಇದು ಪೌರತ್ವ ಜಾರಿಗೆ ಯಾವ ವರ್ಷ ಆಗಿತ್ತು ಈ ಕಾಯ್ದೆ ಅಂತಂದ್ರೆ 1955ಕ್ಕೆ ಈ ಒಂದು ಪೌರತ್ವ ಕಾಯ್ದೆ ಜಾರಿಗೆ ಬಂದಿದೆ ಅಂತ. ನೆಕ್ಸ್ಟ್ 9 ಕ್ವಶನ್. 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಅಪರಾಧ ಎಂದು ಘೋಷಿಸಿದ ಸಂವಿಧಾನದ ವಿಧಿ ಯಾವುದು ಅಂತೇಳಿ. ಅಂದ್ರೆ 14 ವರ್ಷ ಒಳಗಿನ ಮಕ್ಕಳನ್ನು ದುಡಿಮೆಗೆ ಅಂದರೆ ಯಾವುದೇ ಗ್ಯಾರೇಜ್ ಕಾರ್ಖಾನೆಯಲ್ಲಿ ಅವರಿಗೆ ನೇಮಿಸಿದರೆ ಅವರನ್ನು ಕಾನೂನಿನ ಪ್ರಕಾರ ಅಪರಾಧ ಎಂದು ಹೇಳುತ್ತದೆ. ಅದು ಪೇರೆಂಟ್ಸ್ ಪಾಲಕರಾಗಲಿ ಅಥವಾ ಆ ಒಂದು ಯಾವುದೇ ಹೋಟೆಲ್ ಅಥವಾ ಗ್ಯಾರೇಜಿನ ಮಾಲಕ ಆಗಲಿ. 24ನೇ ವಿಧಿ 2023ರಲ್ಲಿ ರಿಪೀಟ್ ಆಗಿರೋದು ಪ್ರಶ್ನೆ. 24ನೇ ವಿಧಿಯಲ್ಲಿ ಜಾರಿ ಮಾಡಿದ್ದಾರೆ. ನೆಕ್ಸ್ಟ್ 10 ಕ್ವಶನ್ ನಂಬರ್ 10. ಅಸ್ಪೃಶ್ಯತೆಯ ನಿವಾರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತೇಳಿ. ಅದು 17 ವಿಧಿ. ಇದು 2022 TET ರಿಪೀಟ್ ಆಗಿರುವಂಥ ಪ್ರಶ್ನೆ. ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ. ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಇದು 22 TETಯಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಕಾರಣ ನೋಡಿ, 42ನೇ ತಿದ್ದುಪಡಿ ಅದು ನಮ್ಮ ದೇಶದ ಪ್ರಧಾನಮಂತ್ರಿ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅವಧಿಯಲ್ಲಿ 42ನೇ ತಿದ್ದುಪಡಿ ಜಾರಿಗೆ ಆಗಿತ್ತು. ಆ ಸಂದರ್ಭದಲ್ಲಿ ನೋಡಿ, ಈ 42 ಆರ್ಟಿಕಲ್ ಏನಿದೆಯಲ್ಲ ಸಂವಿಧಾನದ ಮಿನಿ ಅಂದರೆ ಭಾರತೀಯ ಸಂವಿಧಾನದ ಮಿನಿ ಸಂವಿಧಾನ ಅಂತ ಹೇಳುತ್ತೆ 42 ವಿಧಿ. ಯಾಕಂದರೆ ಈ ಒಂದು ಆರ್ಟಿಕಲ್ ಮುಖಾಂತರ ಸುಮಾರು 20ಕ್ಕಿಂತ ಹೆಚ್ಚಿನ ವಿಷಯಗಳನ್ನು ತಿದ್ದುಪಡಿ ಮಾಡಲಾಗಿತ್ತು. ಹೆಚ್ಚಿನ ಮಾಹಿತಿ ನೋಡೋಣ. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ನಮ್ಮ ಸಂವಿಧಾನವು ಪ್ರಾರಂಭ ಆಗುವ ಈ ಒಂದು ಶಬ್ದಗಳಿಂದ. ಇದು ಬಹಳ ಸಲ ರಿಪೀಟ್ ಆಗಿದ್ದಂಥ ಇದು ಕಾಲಾನುಕ್ರಮ ಕೇಳ್ತಾರೆ. ಮೂರದಲ್ಲಿಗೆ ಜಾತ್ಯತೀತ ಅಥವಾ ಸಮಾಜವಾದಿ ಕೇಳಿದ್ರೆ ನೆಕ್ಸ್ಟ್ ಸಾರ್ವಭೌಮ ಅಂತ ಕೇಳ್ತಾರೆ. ಇದು ಗೊತ್ತಿರಲಿ. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದ್ರೆ ಸಾಸ ಜಾಪರ್ ಅಂತ. ನೆಕ್ಸ್ಟ್ ಸ್ನೇಹಿತರೆ ಕ್ವಶನ್ ನಂಬರ್ 12. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ. ಇದು 23 ಹೋದ ವರ್ಷ ರಿಪೀಟ್ ಆಗಿರುವಂಥ ಪ್ರಶ್ನೆ. ಪರಿವರ್ತನಾ ಮಂಡಲ ಅಂತ ನೋಡಿ. ವಾಯುಮಂಡಲದ ಅತ್ಯಂತ ಕೆಳಪದರ ಅಂದ್ರೆ ಅದು ಪರಿವರ್ತನಾ. ಇದು ಬಹಳ ಕನ್ಫ್ಯೂಷನ್ ನೋಡಿ. 22ಅಲ್ಲಿ 2022ರಲ್ಲಿ ವಾಯುಮಂಡಲದ ಮೇಲಿನ ಪದರ ಅಂತ ಕೇಳಿದಾನೆ. 23ರಲ್ಲಿ ವಾಯುಮಂಡಲದ ಕೆಳಗಿನ ಪದರ ಅಂತ ಕೇಳಿದ್ದಾರೆ.
ಹೆಚ್ಚಿನ ಮಾಹಿತಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ವಾಯುಮಂಡಲದ 5 ಪದರಗಳು: ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತ ಮಂಡಲ, ಉಷ್ಣತಾ ಮಂಡಲ, ಬಾಹ್ಯಮಂಡಲ. ಇವು ಸರಿ. ಇದು ಜಿಯೋಗ್ರಫಿಯಲ್ಲಿ ಬಹಳ ಸಲ ಅದು ಬರ್ತಾನೆ ಇರುತ್ತೆ ಈ ಒಂದು ವಾಯುಮಂಡಲದ 5 ಪದರಗಳ ಮೇಲೆ ಈ ಪ್ರಶ್ನೆ. ನೆಕ್ಸ್ಟ್ 14 ಕ್ವೆಶನ್ ನೋಡಿ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕ ಬರೆದವರು ಯಾರು ಅಂತ. ಸರ್ ಎಂ ವಿಶ್ವೇಶ್ವರಯ್ಯ. ಇದು ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ಇದು ಸೇಮ್ ಪ್ರಶ್ನೆಯನ್ನು ರಿಪೀಟ್ ಆಗಿರುವಂಥ 22, 23 TETಯಲ್ಲಿ. ನೆಕ್ಸ್ಟ್ ಕ್ವಶನ್, ಬಿಳಿ ಕ್ರಾಂತಿಯ ಪಿತಾಮಹ ಯಾರು? ಬಿಳಿ ಕ್ರಾಂತಿಯ ಪಿತಾಮಹ ಅಂತ ನೋಡಿ ಇಲ್ಲಿ ನೋಡಬೇಕಾದ್ರೆ ವರ್ಗೀಸ್ ಕುರಿಯನ್ ಇವರು ಸರಿಯಾದ ಉತ್ತರ. ವರ್ಗೀಸ್ ಕುರಿಯನ್ ಸರಿಯಾದ ಉತ್ತರ. ಈ ಒಂದು ಬಿಳಿ ಕ್ರಾಂತಿ ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ. ಹೆಚ್ಚಿನ ಮಾಹಿತಿ ನೋಡಿ ಕೆಳಗೆ. ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್. ಇದು ಆಹಾರ ಮತ್ತು ಧಾನ್ಯಗಳಿಗೆ ಸಂಬಂಧಿಸಿದ್ದು. ಅದೇ ಥರ ನೀಲಿ ಕ್ರಾಂತಿ ಅಂತ ಇರುತ್ತೆ, ಅದು ಮೀನುಗಳಿಗೆ ಸಂಬಂಧಿಸಿದ್ದು. ಮತ್ತು ಕೆಂಪು ಕ್ರಾಂತಿ ಅಂತ ಇರುತ್ತೆ, ಅದನ್ನು ಪೆಟ್ರೋಲಿಗೆ ಸಂಬಂಧಿಸಿದ್ದು. ಬೇಳಿ ಅಂಥೇಳಿ ಬೇರೆ ಕ್ರಾಂತಿ ಕೂಡ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರು ಅಂಥೇಳಿ. ಇಲ್ಲಿ ಜಗತ್ತು ಮಾಯೆ ಅಂಥೇಳಿ 2 ಸಲ ರಿಪೀಟ್ ಆಗಿದೆ ಸ್ನೇಹಿತರೆ. ಇದು ಕ್ವಶನ್ ಈ ಥರ ಇದೆ, ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂಥೇಳಿ ಎಂದು ಪ್ರತಿಪಾದಿಸಿದವರು ಯಾರು ಅಂಥೇಳಿ. ಸರಿಯಾದ ಉತ್ತರ ಶಂಕರಾಚಾರ್ಯ. ಇಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ ನಾನು. ನೋಡಿ, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯ ಮತ್ತು ವಿಶಿಷ್ಟ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ರಾಮಾನುಚಾರ್ಯ. ಇನ್ನೊಂದು ಸಲ ನೋಡೋಣ. ದ್ವೈತ ಸಿದ್ಧಾಂತ ಮಧ್ವಾಚಾರ್ಯ, ಅದ್ವೈತ ಶಂಕರಾಚಾರ್ಯ, ವಿಶಿಷ್ಟ ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯ. ಮುಂದಿನ ಪ್ರಶ್ನೆ 17 ಕ್ವಶನ್, ಸಾರ್ಕ್ ಸದಸ್ಯ ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿ ಅಂಥೇಳಿ. ಸಾರ್ಕ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಕೋಆಪರೇಷನ್ ಅಂತೇಳಿ. ಇದು ನಮ್ಮ ದೇಶದ ನೆರೆಹೊರೆಯ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಒಂದು ಸದಸ್ಯ ಗ್ರೂಪ್. ಇಲ್ಲಿ ನೋಡಿ ಟ್ರಿಕ್ಸ್ ಮುಖಾಂತರ ನಾನು MBBS ಪಿನ್ನ ಅಂತ ಹಾಕಿರೋದು. ಎಮ್ ಅಂದ್ರೆ ನೋಡಿ ಮಾಲ್ಡೀವ್ಸ್, ಬಿ ಅಂದ್ರೆ ಭೂತಾನ, ಮತ್ತೊಂದು ಬಿ ಅಂದ್ರೆ ಅದು ಬಾಂಗ್ಲಾದೇಶ, ಎಸ್ ಅಂದ್ರೆ ಶ್ರೀಲಂಕಾ, ಪಿ ಅಂದ್ರೆ ಪಾಕಿಸ್ತಾನ್, ಐ ಅಂದ್ರೆ ಇಂಡಿಯಾ, ಎನ್ ಅಂದ್ರೆ ನೇಪಾಳ, ಎ ಅಂದ್ರೆ ಅಫ್ಘಾನಿಸ್ತಾನ್. ನೋಡಿ ಏನು MBBS ಪಿನ್ನ. ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಗುಂಪು. ಟ್ರಿಕ್ಸ್ ನೋಡಿ, दीदी ने जीजी को MG रोड पर SB बैंक दिखाया. वाह कितना अच्छा है देखिए. दादाभाई नौरोजी, ಗೋಪಾಲ ಕೃಷ್ಣ ಗೋಖಲೆ, MG ಗೋವಿಂದ ರಾನಡೆ ಅಂದರೆ ಮಹಾತ್ಮ ಗೋವಿಂದ ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ. ಇವರು ಸ್ವತಂತ್ರ ಭಾರತದಲ್ಲಿ ಇರುವಂತಹ ಸ್ವತಂತ್ರ ಹೋರಾಟದ ಮಂದಗಾಮಿಗಳ ಪಾತ್ರ. ಅದೇ ಥರ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಗುಂಪು ಪಾತ್ರವನ್ನು ಕೂಡ ಇಲ್ಲಿ ಮಾಡಿದ್ದೀನಿ. ಟ್ರಿಕ್ಸ್ ನೋಡಿ, ಲಾಲ ಬಾಲ ಪಾಲ. ಲಾಲ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲಗಂಗಾಧರ ತಿಲಕ ಮತ್ತು ಪಾಲ್ ಅಂದರೆ ಬಿಪಿನ್ ಚಂದ್ರಪಾಲ್ ಅಂತ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 20, ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳ ಪಟ್ಟಿ. ನೋಡಿ, ಖಾಯಂ ಸದಸ್ಯ ಅಂತಂದ್ರೆ ಅದು ವಿಟೋ ಪವರ್ ಇರುವಂತಹ ಒಂದು ಕಂಟ್ರಿ. ಟ್ರಿಕ್ಸ್ ನೋಡಿ, ಈ ಪ್ರಾಚೀನ ಅರಸ. ಯಾವುದು? ಈ ಪ್ರಾಚೀನ ಅರಸ. ಈ ಅಂದ್ರೆ ಇಂಗ್ಲೆಂಡ್, ಫ್ರಾನ್ಸ್, ಚಿ ಅಂದ್ರೆ ಚೀನಾ, ಅಂದ್ರೆ ಅಮೇರಿಕಾ, ಅಂದ್ರೆ ರಷ್ಯಾ. ನೋಡಿ, ಈ ಪ್ರಾಚೀನ ಅರಸ. ಅದು ಬರೀ ಇದಕ್ಕೆ ಹಾಕಿರೋದು. ಇನ್ನೊಂದು ಟ್ರಿಕ್ಸ್ ಇದೆ, ಇದನ್ನೇ ABCFR ಅಂತೇಳಿ. ಇದು ಬಹಳ ಈಸಿ ಅಂತ ಅನ್ನಿಸ್ಬೋದು ನಿಮಗೆ. ABCFR. ಎ ಅಂದರೆ ಅಮೇರಿಕಾ, ಬಿ ಬ್ರಿಟನ್, ಇಂಗ್ಲೆಂಡ್ ಎಲ್ಲ ಒಂದೇ. ಸಿ ಅಂದರೆ ಚೀನಾ, F ಫ್ರೆಂಚ್, R ರುಷಿಯನ. ABCFR ಅಂಥೇಳಿ. ಸ್ಪರ್ಧಾರ್ಥಿಗಳ ಇವತ್ತಿನ ಕ್ಲಾಸನ್ನು ಅಷ್ಟೇ ಇತ್ತು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಮತ್ತು ಮುಂಬರುವಂಥ ನೋಡಿ, ನಾಳೆ ಒಂದು ಮುಂಬರುವಂಥ ವಿಡಿಯೋಗಳು ಯಾವುದು ಅಂತಂದರೆ ಸೋಷಲ್ ಮತ್ತು ಬೇರೆ ಒಂದು ಕ್ಲಾಸನ್ನು ಸೋಷಲ್ ಸಬ್ಜೆಕ್ಟ್ ಮೇಲೆ ಕಂಡಕ್ಟ್ ಮಾಡ್ತೀನಿ. ಮತ್ತೊಂದು ಸೈಕಾಲಜಿ ಸಬ್ಜೆಕ್ಟ್ ಮೇಲೆ ಕೂಡ ಒಂದು ಕ್ಲಾಸ್ ಮಾಡಬೇಕಾಗಿದೆ. ಇವತ್ತಿನ ಒಂದು ಸಂಡೇ, ಮುಂದಿನ ಒಂದು ಸಂಡೇ, ಮುಂಬರುವಂಥ ರವಿವಾರ ದಿನ ನಿಮ್ಮ ಒಂದು ಪರೀಕ್ಷೆ ಇದೆ. ಎಲ್ಲ ಶುಭ ಆಗಲಿ. ಈ ಒಂದು ನನ್ನ ಯೂಟ್ಯೂಬ್ ಒಂದು ಚಾನೆಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಓಪನ್ ಆಗುತ್ತೆ. ಇದು ವಿಡಿಯೋಲಿ ಓಪನ್ ಆಗೋದಿಲ್ಲ, ನಿಮಗೆ PDF ಸೆಂಡ್ ಮಾಡ್ತೀನಿ. PDF ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತು ಇದೇ ಒಂದು PDF ನೋಟ್ಸ್ ಬೇಕಾದರೆ ನಿಮಗೆ ಸೆಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೆ ನನ್ನ ಒಂದು ಯೂಟ್ಯೂಬ್ ನನ್ನ ಈ ಒಂದು ಕ್ಲಾಸ್ ಜೊತೆಯಲ್ಲಿ ನೀವು ಎಲ್ಲರೂ ನನಗೆ ಕನೆಕ್ಟ್ ಆಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಬಾಯ್ ಬಾಯ್.